ಬೀದರ್ನ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಯ ವಿಚಾರ ಒಂದು ಕಡೆ ರಾಜಕೀಯ ಜಟಾಪಟಿಗೆ ವೇದಿಕೆಯಾಗಿದೆ. ಇದೇ ವಿಚಾರಕ್ಕೆ ಈಗ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಜೋರು ಯುದ್ಧ ಕೂಡ ನಡೀತಾ ಇದೆ. ಇದರ ನಡುವೆ ಈ ಕರ್ತವ್ಯ ಲೋಪದ ಆರೋಪದಲ್ಲಿ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳನ್ನು ಕೆಲಸದಿಂದ ತೆಗೆದುಹಾಕುವಂತಹ ಕೆಲಸ ಕೂಡ ಆಗಿದೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಅಂದು ಕೆಎಸ್ ಈಶ್ವರಪ್ಪ, ಇಂದು ಪ್ರಿಯಾಂಕ್ ಖರ್ಗೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣ ಬಿಜೆಪಿಗೆ ಅಸ್ತ್ರ. ದೂರು ದಾಖಲಿಸದೆ ನಿರ್ಲಕ್ಷ್ಯ, ಇಬ್ಬರು ಪೊಲೀಸರು ಸಸ್ಪೆಂಡ್. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣ ಕೆಎಸ್ ಈಶ್ವರಪ್ಪ ತಲೆದಂಡಕ್ಕೆ ಕಾರಣವಾಗಿತ್ತು. ಈಗ ಬೀದರ್ನಲ್ಲಿ ಯುವ ಗುತ್ತಿಗೆದಾರ ಸಚಿವ ಆತ್ಮಹತ್ಯೆ ಮಾಡಿಕೊಂಡಿದ್ದು ಕಾಂಗ್ರೆಸ್ ಸರ್ಕಾರಕ್ಕೆ ಕಂಟಕ ಎದುರಾಗಿದೆ. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ ರಾಜು ಕಪನೂರು ಸೇರಿದಂತೆ 7 ಜನರ ಮೇಲೆ ಗಂಭೀರ ಆರೋಪ ಮಾಡಿ ಯುವ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ರಾಜು ಕಪನೂರ್ ಟೆಂಡರ್ ಕೊಡೋದಾಗಿ ಸಚಿನ್ ಬಳಿ ಲಕ್ಷಾಂತರ ಹಣ ಪಡೆದು ಟೆಂಡರ್ ನೀಡದೆ ಜೀವ ಬೆದರಿಕೆ ಹಾಕಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಈ ಬಗ್ಗೆ ದೂರು ಕೊಡಲು ಕುಟುಂಬಸ್ಥರು ಗಾಂಧಿಗಂಜ್ ಪೊಲೀಸ್ ಠಾಣೆಗೆ ಹೋದ್ರೆ ದೂರು ತೆಗೆದುಕೊಳ್ಳದೆ ಕರ್ತವ್ಯ ಲೋಪ ಮಾಡಿದ್ದಾರೆ. ದೂರು ಸ್ವೀಕಾರ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದ ಬೀದರ್ನ ಗಾಂಧಿಗಂಜ್ ಪೊಲೀಸ್ ಠಾಣೆಯ ಇಬ್ಬರು ಹೆಡ್ ಕಾನ್ಸ್ಟೇಬಲ್ಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಶ್ಯಾಮಲಾ ಹಾಗೂ ರಾಜೇಶ್ ಎಂಬ ಹೆಡ್ ಕಾನ್ಸ್ಟೇಬಲ್ಗಳ ತಲೆದಂಡವಾಗಿದೆ. ಸರ್, ನಮಗೆ ನ್ಯಾಯ ಬೇಕ್ರಿ. ನಮ್ಗೆ ಪೈಲೆ ಪೊಲೀಸರು ಆಕ್ಷನ್ ಬೇಕ್ರಿ. ಕಂಪ್ಲೇಂಟ್ ಬಿ ತಗೊಂಡಿಲ್ಲ ಅವ್ರು. ನಮಗೆ ಬೇಕು, ಪೈಲೆ ನ್ಯಾಯ ಬೇಕು. ನಮಗೆ ಡೆಡ್ ನೋಟ್ನಾಗ ಎಷ್ಟ್ ಮಂದಿ ಹೆಸರು ಅದ, ಎಲ್ಲರೂ ಇರೋ ತಕ್ಕ ನಾವು ಇಲ್ಲಿಂದ ಹೇಳಲ್ಲ. ಎಲ್ಲರ ಹೆಸರು ಬರ್ದಾರ್ರಿ. ಅವ್ರಿಗೆ ಟಾರ್ಚರ್ ಕೊಟ್ಟಿ ರೂಮಿನ ಕೂಡಿ ಹಾಕಿರಂತ್ರಿ. ಮತ್ತ ಐಫೋನ್ ಎಲ್ಲ ಕಸ್ಕೊಂಡಾರಂತ್ರಿ. ಅವ್ನಿಗೆ 2 ದಿನ ಟೈಮ್ ಕೊಟ್ಟಾರ, ಕೂಡ್ಲಿಲ್ಲ ಅಂದ್ರೆ ನೀವು ಸಾಯ್ಸಾಕ್ತ ಅಂತ ಎಲ್ಲ ಅಂದಾರಂತ್ರಿ. ಅನ್ಫಾರ್ಚುನೇಟ್ಲಿ FIR ಕೂಡ ಮಾಡ್ಕೋಬೇಕಿತ್ತು, ಮಿಸ್ಸಿಂಗ್ ರಿಪೋರ್ಟ್ ಕೂಡ ಮಾಡ್ಕೋಬೇಕು, ಅಧಿಕೃತವಾಗಿ ರಿಪೋರ್ಟ್ ಕೂಡ ಮಾಡ್ಕೋಬೇಕಿತ್ತು, FIR ನಂಬರ್ ತೆಗಿಬೇಕು. ಅದು ಅವ್ರ ನಿರ್ಲಕ್ಷ್ಯ. ಫೋನ್ ಸ್ವಿಚ್ ಆಫ್ ಆಗಿದೆ. ಆಮೇಲೆ ನಮ್ಮವರು ಪ್ರಕರಣ ದಾಖಲಿಸಿಕೊಳ್ಳದೆ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ. ಪ್ರಕರಣ ದಾಖಲಿಸ್ಕೋಬೇಕಿತ್ತು. ಆ ನಿರ್ಲಕ್ಷ್ಯಕ್ಕಾಗಿ ನಾವು ಅವ್ರ ಮೇಲೆ ಶಿಸ್ತಿನ ಕ್ರಮ ಈಗಾಗಲೇ ತಗೊಂಡಿದ್ದೇವೆ. ಅಡಿಷನಲ್ SP ಅವರು ಒಂದು ಎಂಕ್ವೈರಿ ಕೂಡ ಮಾಡ್ತಾ ಇದ್ದಾರೆ. ಬೀದರ್ ರೈಲ್ವೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಇನ್ನು ಈ ಪ್ರಕರಣವನ್ನ ಬಿಜೆಪಿ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಳ್ಳಲು ಮುಂದಾಗಿದೆ. ಕೇಂದ್ರ ಸಚಿವ HD ಕುಮಾರಸ್ವಾಮಿ, ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಮಾತನಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದ್ದಾರೆ. ಇನ್ನು ಬಿಜೆಪಿ ನಾಯಕರ ನಿಯೋಗ ಬೀದರ್ನ ಸಚಿನ್ ನಿವಾಸಕ್ಕೆ ಭೇಟಿ ನೀಡಿ ಮಾಹಿತಿ ಕಲೆ ಹಾಕುವ ಸಾಧ್ಯತೆ ಇದೆ. ಒಟ್ನಲ್ಲಿ ಟೆಂಡರ್ ವಿಚಾರಕ್ಕೆ ಗುತ್ತಿಗೆದಾರ ಸಚಿನ್ ಸುಸೈಡ್ ಮಾಡಿಕೊಂಡಿದ್ದು ಇಬ್ಬರು ಪೊಲೀಸರ ತಲೆದಂಡವಾಗಿದೆ. ಇನ್ನು ಈ ಪ್ರಕರಣ ರಾಜಕೀಯವಾಗಿ ಯಾವ ಸ್ವರೂಪ ತಾಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಬೀದರ್. ಇನ್ನು ಈ ಎಲ್ಲ ಬೆಳವಣಿಗೆಗಳ ನಡುವೆ ಯುವ ಗುತ್ತಿಗೆದಾರ ಬೀದರ್ ಮೂಲದ ವ್ಯಕ್ತಿ ಸಚಿನ್ ಆತ್ಮಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ರಾಜ್ಯ ರೈಲ್ವೆ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ನಿನ್ನೆ ಮೃತ ಸಚಿನ್ ಕುಟುಂಬಸ್ಥರು ವಾಸವಿದ್ದಂತಹ ಬೀದರ್ನ ಶಿವನಗರದಲ್ಲಿರುವಂತಹ ಬಾಡಿಗೆಯ ಮನೆಗೆ ಭೇಟಿ ಕೊಟ್ಟು ಸ್ಥಳಮಹಜರನ್ನು ಮಾಡಿ ಬಳಿಕ ರೈಲ್ವೆ ಪೊಲೀಸರು ಕುಟುಂಬಸ್ಥರ ವಿಚಾರಣೆ ನಡೆಸಿದ್ದಾರೆ. ಪ್ರಕರಣವನ್ನು ಭೇದಿಸಲಿಕ್ಕೆ ರೈಲ್ವೆ ಪೊಲೀಸರು 2 ತಂಡಗಳನ್ನು ರಚಿಸಿ ತನಿಖೆ ನಡೆಸ್ತಾ ಇದ್ದು, ಹುಬ್ಬಳ್ಳಿ ವಿಭಾಗದ DCP ಹಾಗೂ ಕಲಬುರಗಿ ರಾಯಚೂರು ವಿಭಾಗದ ಸರ್ಕಲ್ ಇನ್ಸ್ಪೆಕ್ಟರಿಂದ ತನಿಖೆ ನಡೆಸ್ತಾ ಇದ್ದಾರೆ. ನವೆಂಬರ್ 24 ಹಾಗೂ ಡಿಸೆಂಬರ್ 8ರಂದು ರಾಜು ಕಪನೂರು ಆ್ಯಂಡ್ ಗ್ಯಾಂಗ್ ಶಿವನಗರದ ಬಾಡಿಗೆಗೆ ಮನೆಗೆ ಭೇಟಿ ನೀಡಿದ್ರಂತೆ. ಈ ವೇಳೆ ನಮಗೂ ನಮ್ಮ ತಮ್ಮನಿಗೂ ಜೀವ ಬೆದರಿಕೆ ಹಾಕಿದ್ರು ಅಂಥೇಳಿ ಸಚಿನ್ ಸಹೋದರಿ ಸವಿತಾ ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನ ಆಧಾರದಲ್ಲಿ ಈಗ ಪ್ರಕರಣ ಮತ್ತಷ್ಟು ಚುರುಕುಗೊಂಡಿದೆ.